ನಮಸ್ಕಾರ ಸ್ನೇಹಿತರೆ, ಮಾಧು ಮಾದೇಶ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದ್ಯಾವುದು ನೀವು ಮಾಡಲ್ಲ ಅಂತ ಗೊತ್ತು, ಆದರೂ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಕೃಷಿ ಅಳಿವಿನ ಅಂಚಿಗೆ ಹೋಗ್ತಾ ಇದೆ. ಪ್ರತಿದಿನವೂ ಅಳಿವಿನ ಅಂಚಿಗೆ ಕೃಷಿ ಹೋಗ್ತಾ ಇದೆ ಸ್ನೇಹಿತರೆ. ಯಾಕಂದರೆ ನಾನು ವೀಡಿಯೋ ಅನಾಲಿಟಿಕ್ಸ್ ನೋಡಿದಾಗ ಸ್ನೇಹಿತರೆ 40ರಿಂದ 50 ವರ್ಷದ ಏಜ್ ಅವರು ಮಾತ್ರ ವೀಡಿಯೋಗಳು ನೋಡ್ತಾ ಇದೆ. ಯುವಕರು ಯಾರೂ ನೋಡ್ತಾ ಇಲ್ಲ. ಯಾಕಂದರೆ ಯುವಕರಿಗೆ ಬೇಡವಾಗಿದೆ ನೋಡಿ ಸ್ನೇಹಿತರೆ. ಇವತ್ತು ಹೇಳ್ತಾ ಇದ್ದೀನಿ, ನಾನು ಯೂಟ್ಯೂಬ್ ಮುಖಾಂತರ ಹೇಳ್ತಾ ಇದ್ದೀನಿ, ನೀವು ಯಾವತ್ತೂ ಕಡೆಗಣಿಸ್ತಿರೋ ಒಂದು ವಿಷಯದ ಬಗ್ಗೆ ಅದು ನೆಕ್ಸ್ಟ್ ದಿನಗಳಲ್ಲಿ ಮಹತ್ವ ದೊಡ್ಡದಾಗುತ್ತೆ, ಅದು ಇಂಪಾರ್ಟೆನ್ಸ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಇವತ್ತು ಕೃಷಿನ ಕಡೆಗಣಿಸಿದ್ದೀರಿ, ಇನ್ನೊಂದು 5-10 ವರ್ಷ ಹೋದ್ಮೇಲೆ ಕೃಷಿಯ ಮಹತ್ವ ಎಷ್ಟು ದೊಡ್ಡದಾಗುತ್ತೆ ಅಂದರೆ ಅಷ್ಟು ದೊಡ್ಡದಾಗುತ್ತೆ ಸ್ನೇಹಿತರೆ. ಇಂಪಾರ್ಟೆನ್ಸು ತುಂಬ ಬರುತ್ತೆ ಸ್ನೇಹಿತರೆ. ಯಾಕಂದರೆ ನಾವು ತಿನ್ನೋ ಅನ್ನ ಎಲ್ಲಿ ಬರೋದು ಅಂದರೆ ಕೃಷಿಯಲ್ಲಿ, ಅಂದರೆ ಮಣ್ಣಿನಲ್ಲಿ ಬರೋದು. ಆ ಮಣ್ಣಿಗೆ ಮಹತ್ವ ನೆಕ್ಸ್ಟ್ ದಿನಗಳಲ್ಲಿ ಸಾಕಷ್ಟು ಬರುತ್ತೆ ಸ್ನೇಹಿತರೆ. ಈಗ ದಿನೇ ಪ್ರತಿನಿತ್ಯ ಕೃಷಿ ಚೇಂಜ್ ಆಗ್ತಾಯಿದೆ. ಅದ್ರ ಇಂಪಾರ್ಟೆನ್ಸು ಜನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಅಂದರೆ ರೈತರು ಅಂದರೆ ಮರ್ಯಾದೆ ಕೊಡಬೇಕು ಅನ್ನೋ ಮನೋಭಾವ ಈಗೀಗ ಹೆಚ್ಚಾಗ್ತಾಯಿದೆ ಸ್ನೇಹಿತರೆ. ಅದು ಮುಂದಿನ ದಿನಗಳಲ್ಲಿ ವಿಪರೀತವಾಗಿ ಏರಿಕೆ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ ಅಲ್ಲ ಸ್ನೇಹಿತರೆ, ಅದು ಮಹತ್ವ ಆಗುತ್ತೆ. ನಂಬಿಕೆ ಅನಿವಾರ್ಯ ಆಗುತ್ತೆ ಸ್ನೇಹಿತರೆ. ಸರಿ, ಆದ ವಿಷಯ ಆಗಿರಲಿ ಸ್ನೇಹಿತರೆ. ಇವತ್ತಿನ ವಿಷಯ ಏನಂದರೆ ಸ್ನೇಹಿತರೆ, ನೋಡಿ, ರೇಷ್ಮೆ ಕಡ್ಡಿ ನಾನು ನಿನ್ನೆ ಉಳುಮೆ ಮಾಡೋದು ಹಾಕಿದ್ದೆ ಸ್ನೇಹಿತರೆ. ಇವತ್ತು ನೋಡಿ, ರೇಷ್ಮೆ ಕಡ್ಡಿ ಅದು ಕಸ ಇರುತ್ತೆ. ಅದನ್ನ ನಾವು ಪ್ರತಿ ಬಾರಿ 2 ವರ್ಷಕ್ಕೊಂದು ಸತಿ ಹೊಡೆದ್ಮೇಲೆ ಅದನ್ನು ಗುಳಿ ಸುತ್ತ ಕ್ಲೀನ್ ಮಾಡ್ತೀವಿ. ನೋಡಿ, ಕಸ ಕಾಣ್ತಾ ಇದ್ದು ಸನ್ಲೈಟ್ ಅಲ್ವಾ, ಕಾಣ್ತಾ ಇಲ್ಲ ನೋಡಿ. ಸನಿಕೆ ಸಹಾಯದಿಂದ ನೋಡಿ ಕ್ಲೀನ್ ಮಾಡಿದ್ದು, ಇದು ಕ್ಲೀನ್ ಮಾಡಿರೋ ಗುಳಿ. ಅದಕ್ಕೆ ಗುಳಿ ಸುತ್ತ ಗರಿಕೆ ಚಾಚ್ಕೊಂಡಿದೆ. ಅದು ಫಲವತ್ತತೆಯನ್ನು ಎಳ್ಕೊಳ್ಳುತ್ತೆ. ಆದ್ದರಿಂದ ನಾವು ಅದನ್ನ ಸನಿಕೆ ಸಹಾಯದಿಂದ ಕ್ಲೀನ್ ಮಾಡ್ತೀವಿ. ಪ್ರತಿ ಗುಳಿನೂ ಕ್ಲೀನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ವಿಡಿಯೋ ನೋಡ್ತಾ ಇರೋ ನನ್ನ ತಂದೆ ತಾಯಿ ಸಮಾನರಾದಂಥ ಮತ್ತು ಅಕ್ಕ ಅಣ್ಣ ಸಮಾನರಾದಂಥವ್ರು ಮತ್ತು ಗುರುವಿನ ಸಮಾನರಾದಂಥವ್ರು ಎಲ್ಲರೂ ನೋಡಿ ನನ್ನಂಥ ಯುವಕನ ಬೆಳೆಸಿ ಕೃಷಿನ ಉಳಿಸಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.